ಅದಕ್ಕೆ ನಾವು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಅನ್ನೋದು ಕೂಡ ಬರೆದು ಕೊಟ್ಟಿದ್ದಾರೆ. ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸಂಪೂರ್ಣ ವರದಿ ಇವತ್ತು ಹಿಂದುಳಿದ ವರ್ಗದ ಆಯೋಗದ್ದು ಬರಬೇಕು. ಬಂದ ಮೇಲೆ ಅದನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇವತ್ತು ಚರ್ಚೆ ಆಗಿ ಆ ವಿಷಯಕ್ಕೆ ನಮಗೆ ಅನುಮೋದನೆ ದೊರಕಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಈ ಹೋರಾಟಗಳು ಈ ಏನು ಗಲಾಟೆಗಳನ್ನು ಮಾಡೋದಕ್ಕೆ ನಾವು ಜನರನ್ನು ಪ್ರಚೋದನೆ ಮಾಡೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ. ನೀವು ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತೀರಿ, ಆದರೆ ಈಗ ಸ್ವಾಮೀಜಿ ಅವರು ಹೇಳ್ತಾರೆ ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗೇ ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳ್ತಾರೆ. ಹಿಯರಿಂಗ್ ಮಾಡೋದಕ್ಕೆ ನ್ಯಾಯ ಯಾರು ಹೋಗಿ ಅಲ್ಲಿ ಕೇಳಬೇಕು? ಇವ್ರು ಬರೆದು ಕೊಡಬೇಕಲ್ಲ. ಮೊದಲು ಇವ್ರು ಬರೆದು ಕೊಡಲಿ 2D ನಮಗೆ 2C ಬೇಡ ಅಂತೇಳಿ. ಇವ್ರು ಕೊಟ್ಟಿಲ್ಲ, ಕೊಡು ಅಂತ ಹೇಳ್ರಿ ನಾಳೆನೆ. ಅದು ಬಿಟ್ಟು ಸುಮ್ಮನೆ ಹೋರಾಟ ಅಂದರೆ ಜನರನ್ನ ದಾರಿ ತಪ್ಪಿಸೋದಾ? ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ನಡಿಬೇಕು ವಿನಃ ಕೇವಲ ಒಂದು ಸರ್ಕಾರವನ್ನು ದೂರಬೇಕು, ಒಬ್ಬ ಮುಖ್ಯಮಂತ್ರಿಗಳನ್ನು ದೂರಬೇಕು, ಸಮಾಜವನ್ನು ಇಟ್ಕೊಂಡು ಇವತ್ತು ದೂರುವಂಥ ಕೆಲಸ ಆಗಬಾರ್ದು. ಇದು ಮಾಡ್ತಾ ಇದ್ದಾರೆ. ಈ ದೂರುವಂಥ ಕೆಲಸ ಬಿಟ್ಬಿಟ್ಟು ನ್ಯಾಯಯುತವಾಗಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಮಾಡಬೇಕು ವಿನಃ ಮತ್ತೆ ಹೋರಾಟಕ್ಕೆ ಕರೆ ಕೊಡ್ತೀವಿ, ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡಿಸ್ತೀವಿ, ಇದು ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ನಾವು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಅನ್ನೋದು ಕೂಡ ಬರೆದು ಕೊಟ್ಟಿದ್ದಾರೆ. ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸಂಪೂರ್ಣ ವರದಿ ಇವತ್ತು ಹಿಂದುಳಿದ ವರ್ಗದ ಆಯೋಗದ್ದು ಬರಬೇಕು. ಬಂದ ಮೇಲೆ ಅದನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇವತ್ತು ಚರ್ಚೆ ಆಗಿ ಆ ವಿಷಯಕ್ಕೆ ನಮಗೆ ಅನುಮೋದನೆ ದೊರಕಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಈ ಹೋರಾಟಗಳು ಏನು ಗಲಾಟೆಗಳನ್ನು ಮಾಡೋದಕ್ಕೆ ನಾವು ಜನರನ್ನು ಪ್ರಚೋದನೆ ಮಾಡೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ. ನೀವು ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತೀರಿ, ಆದರೆ ಈಗ ಸ್ವಾಮೀಜಿ ಅವರು ಹೇಳ್ತಾರೆ ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗೇ ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳ್ತಾರೆ. ಹಿಯರಿಂಗ್ ಮಾಡೋದಕ್ಕೆ ನ್ಯಾಯ ಯಾರು ಹೋಗಿ ಅಲ್ಲಿ ಕೇಳಬೇಕು? ಇವ್ರು ಬರೆದು ಕೊಡಬೇಕಲ್ಲ. ಮೊದಲು ಇವ್ರು ಬರೆದು ಕೊಡಲಿ 2D ನಮಗೆ 2C ಬೇಡ ಅಂತೇಳಿ. ಇವ್ರು ಕೊಟ್ಟಿಲ್ಲ, ಕೊಡು ಅಂತ ಹೇಳ್ರಿ ನಾಳೆನೆ. ಅದು ಬಿಟ್ಟು ಸುಮ್ಮನೆ ಹೋರಾಟ ಅಂದರೆ ಜನರನ್ನ ದಾರಿ ತಪ್ಪಿಸೋದಾ? ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ನಡಿಬೇಕು ವಿನಃ ಕೇವಲ ಒಂದು ಸರ್ಕಾರವನ್ನು ದೂರಬೇಕು, ಒಬ್ಬ ಮುಖ್ಯಮಂತ್ರಿಗಳನ್ನು ದೂರಬೇಕು, ಸಮಾಜವನ್ನು ಇಟ್ಕೊಂಡು ಇವತ್ತು ದೂರುವಂಥ ಕೆಲಸ ಆಗಬಾರ್ದು. ಇದು ಮಾಡ್ತಾ ಇದ್ದಾರೆ. ಈ ದೂರುವಂಥ ಕೆಲಸ ಬಿಟ್ಬಿಟ್ಟು ನ್ಯಾಯಯುತವಾಗಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಮಾಡಬೇಕು ವಿನಃ ಮತ್ತೆ ಹೋರಾಟಕ್ಕೆ ಕರೆ ಕೊಡ್ತೀವಿ, ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡಿಸ್ತೀವಿ, ಇದು ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ.